ಇಬ್ಬರು ಮಹಿಳಾ ಅಧಿಕಾರಿಗಳ ನಡುವಿನ ಜಗಳ ಮಾಧ್ಯಮದಲ್ಲಿ ದೊಡ್ಡದಾಯಿತು. ಸಾಮಾಜಿಕ ಮಾಧ್ಯಮದಲ್ಲಿ ಇನ್ನೂ ದೊಡ್ಡದಾಗಿ ರಾದ್ಧಾಂತ ಆಗೋಯಿತು. ಅದು ಹಲವು ಅತಿ ಸರಳೀಕರಣಗಳಿಗೆ ಕಾರಣ ಆಯಿತು. ಅಯ್ಯೋ, ಈ ಹೆಂಗಸರೇ ಹೀಗೆ, ಹೆಂಗಸರಿಗೆ ಶಿಕ್ಷಣ ಕೊಟ್ಟರೆ ನೋಡಿ ಏನಾಗುತ್ತೆ ಅಂತ. ಎತ್ತರದ ಹುದ್ದೆಗಳಿಗೆ ಹೋದಷ್ಟೂ ಹೆಂಗಸರ ಅಹಂಕಾರ ಮಿತಿ ಮೀರುತ್ತೆ. ಸುಂದರವಾಗಿರುವಂಥ ಹೆಂಗಸರು ಎಲ್ಲಿದ್ದರೂ ತೊಂದರೆನೇ. ಈ ಅರ್ಥದ ಅನೇಕ ಕಾಮೆಂಟ್ಗಳು, ಮೀಮ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇವೆ. ನನಗನ್ನಿಸಿದ ಹಾಗೆ ಮತ್ತು ನನ್ನ ಅನುಭವಕ್ಕೆ ನಿಲುಕಿದ ಹಾಗೆ ಸಂವಹನ ಕ್ಷೇತ್ರದಲ್ಲಿ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ, ನಿರ್ವಹಣಾ ಕ್ಷೇತ್ರದಲ್ಲಿ, ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಗಂಡಸರಿಗಿಂತ ಹೆಂಗಸರು ಮಿಗಿಲು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, 100 ಜನ ಗಂಡಸರು, 100 ಜನ ಅದೇ ಸಾಮರ್ಥ್ಯ ಇರುವಂಥ ಹೆಂಗಸರನ್ನ ನೀವು ತುಲನೆ ಮಾಡಿ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಆ್ಯಂಡ್ ಇಟ್ ಈಸ್ ಎಂಪರಿಕಲಿ ಪ್ರೂವನ್. ನಾನು ಹೇಳ್ತಾ ಇದ್ದೀನಿ ಅಂತ ನೀವು ತಗೊಳ್ಬೇಕಾಗಿಲ್ಲ. ದ್ಯಾಟ್ ವಿಮೆನ್ ಮೇಕ್ ಬೆಟರ್ ಮ್ಯಾನೇಜರ್ಸ್ ದ್ಯಾನ್ ಮೆನ್. ಯಾಕೆ ಹಾಗೆ? ಇದಕ್ಕೆ ನನಗೆ ಇರೋ ಕನ್ವಿಕ್ಷನ್ಗೆ ಕಾರಣ ಏನು? ಕಾರಣ ಏನಪ್ಪ ಅಂತ ಅಂದರೆ, ಬಯೋಲಾಜಿಕಲಿ ಹೆಂಗಸರು ದೇ ಆರ್ ಕೇಪಬಲ್ ಆಫ್ ಯೂಸಿಂಗ್ ಬೋತ್ ದಿ ಲೆಫ್ಟ್ ಬ್ರೈನ್ ಆ್ಯಸ್ ವೆಲ್ ಆಸ್ ದಿ ರೈಟ್ ಬ್ರೈನ್ ಫಾರ್ ಬೆಟರ್ ದ್ಯಾನ್ ಮೆನ್. ಮೆದುಳಿನ ಎರಡೂ ಭಾಗಗಳನ್ನು ಸಮರ್ಪಕವಾಗಿ, ಸಮರ್ಥವಾಗಿ ಉಪಯೋಗಿಸೋದಕ್ಕೆ ಹೆಂಗಸರಿಗೆ ಸಾಧ್ಯ ಅಂತೆ. ಅದರ ಅರ್ಥ ಏನು? ಬರೀ ರ್ಯಾಷನಲ್ ವಿಚಾರಗಳಲ್ಲ, ಬರೀ ತಾರ್ಕಿಕ ವಿಚಾರಗಳು ಮಾತ್ರ ಅಲ್ಲ, ಕ್ರಿಯೇಟಿವ್ ವಿಚಾರಗಳು, ಸೃಜನಾತ್ಮಕ, ರಚನಾತ್ಮಕವಾದಂಥ ವಿಚಾರಗಳನ್ನು ಕಂಬೈನ್ ಮಾಡಿ ನೋಡುವಂಥ ಕೆಪ್ಯಾಸಿಟಿ ಹೆಂಗಸರಿಗೆ ಹೆಚ್ಚಿದೆ, ಪ್ರಕೃತಿದತ್ತವಾಗಿ ಅವರಿಗೆ ಹೆಚ್ಚಿದೆ ಅಂತ ಅನ್ನುವಂಥದ್ದು. ಅದರ ಅರ್ಥ ಒಳ್ಳೆ ಮ್ಯಾನೇಜರ್ಗಳಿಗೆ ಬೇಕಾಗಿರುವಂತಹ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಏನಿದೆ ಅದು ಹೆಂಗಸರಲ್ಲಿ ಹೆಚ್ಚಿದೆ ಗಂಡಸರಿಗಿಂತ ಅಂತ ಅನ್ನುವಂಥದ್ದು. ಇದೆಲ್ಲನೂ ಎಂಪಿರಿಕಲಿ ಪ್ರೂವ್ ಆಗಿರುವಂತಹ ವಿಚಾರಗಳು. ಯಾಕೆ ಹೆಂಗಸರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಗಂಡಸರಿಗಿಂತ ಹೆಚ್ಚಿದೆ ಅಂತ ಅಂದರೆ, ಮೊದಲನೇದಾಗಿ ವಿಮೆನ್ ಲಿಸನ್ ಬೆಟರ್ ದ್ಯಾನ್ ಮೆನ್. ಅವರಲ್ಲಿ ಎಂಪತಿಯ ಮಟ್ಟ, ಎಂಪತಿ ಅಂತ ಅಂದರೆ ಪರರನ್ನು ತನ್ನಂತೆ ಪರಿಭಾವಿಸೋದು, ಅದರ ಮಟ್ಟ ಪ್ರಕೃತಿದತ್ತವಾಗಿ ಹೆಚ್ಚೇ ಇರೋದರಿಂದ ಅವರು ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಎರಡನೇದು, ಅವರಲ್ಲಿ ಅಗಾಧವಾದ ಪೇಷನ್ಸ್ ಅಥವಾ ಸಹನೆ ಇದೆ. ಅದು ಕೂಡ ಪ್ರಕೃತಿದತ್ತವೇ ಅಥವಾ ಪರಿಸರದಿಂದ ಮೈಗೂಡಿಸ್ಕೊಂಡಿರುವಂಥದ್ದೇ. ಯಾಕೆ ಅಂತಂದರೆ, ಮಕ್ಕಳನ್ನು ಸಾಕಿ ಸಲಹಿ ಮಾಡುವಂತಹ ಜವಾಬ್ದಾರಿ ಹೆಂಗಸಿನ ಮೇಲಿರೋದ್ರಿಂದ ಪ್ರಕೃತಿನಲ್ಲಿ ಈ ಅಗಾಧವಾದ ಪೇಷನ್ಸ್ ಇದೆ. ಇವೆರಡರ ಪರಿಣಾಮವಾಗಿ ದೇ ಆರ್ ಫಾರ್ ಬೆಟರ್ ಕಮ್ಯುನಿಕೇಟರ್ಸ್ ದ್ಯಾನ್ ಮೆನ್. ಅವರ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ, ಇಫ್ ಯು ಆರ್ ಕಂಪೇರಿಂಗ್ ಲೈಕ್ ಟು ಲೈಕ್, ಒಂದೇ ತರಹದ ವಾತಾವರಣದಲ್ಲಿ ಬೆಳೆದಂತಹ ಗಂಡಸರು ಹೆಂಗಸರನ್ನು ನೀವು ಕಂಪೇರ್ ಮಾಡೋದಾದರೆ, ವಿಮೆನ್, ಹೆಂಗಸರು ವಿಲ್ ಬಿ ಫಾರ್ ಬೆಟರ್ ಕಮ್ಯುನಿಕೇಟರ್ಸ್ ದ್ಯಾನ್ ಮೆನ್. ಆ ಕಾರಣಕ್ಕಾಗಿ ನಾನು ಹೇಳಿದ್ನಲ್ಲ, ಆ ಕ್ಷೇತ್ರಗಳಲ್ಲಿ ಅವರು ಬಹಳ ಮುಂದೆ ಇದ್ದಾರೆ ಗಂಡಸರಿಗಿಂತ ಅಂತ ಅನ್ನುವಂಥದ್ದು. ಗ್ಲಾಸ್ ಸೀಲಿಂಗು, ಈ ಮಿಕ್ಕ ಇತರ ಸಮಸ್ಯೆಗಳ ಕಾರಣದಿಂದಾಗಿ ಅವರು ಎತ್ತರಕ್ಕೆ ಏರೋದಕ್ಕೆ ಕಷ್ಟ ಆಗಬಹುದು. ಮತ್ತು ಅವರ ಆ ಸಲಹಾ ಜವಾಬ್ದಾರಿಗಳನ್ನು ಮನೆಯಲ್ಲಿ ತಗೊಳ್ಳೋದ್ರಿಂದ ಹಲವು ಕಾರಣಗಳಿಂದಾಗಿ ಅವರು ಹುದ್ದೆ ಬಿಟ್ಟು ಮನೇಲಿರಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಅದು ಬೇರೆ ವಿಷಯ. ಆದರೆ ಇನ್ ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್, ವಿಮೆನ್ ಆರ್ ಬೆಟರ್ ಕಮ್ಯುನಿಕೇಟರ್ಸ್ ದ್ಯಾನ್ ಮೆನ್.
ಮತ್ತೊಂದು ಅಂಶ ಏನಪ್ಪ ಅಂತಂದರೆ ದೇ ಆರ್ ಬೆಟರ್ ಆಟ್ ಎಂಗೇಜಿಂಗ್ ದ ಟೀಮ್. ಒಂದು ತಂಡವನ್ನು ನಿರ್ವಹಿಸೋದ್ರಲ್ಲಿ, ಅವರನ್ನು ಎಂಗೇಜ್ ಮಾಡಿ ಇಡೋದ್ರಲ್ಲಿ ಹೆಂಗಸರು ಆರ್ ಫಾರ್ ಸುಪೀರಿಯರ್ ಟು ಮೆನ್. ಯಾಕೆ ಅಂತಂದರೆ ಆ ಕೌಶಲ ಕೂಡ ಬಿಕಾಸ್ ವುಮನ್ ಈಸ್ ಅ ನರ್ಚರರ್. ಈ ಸಲಹೋ ಅಂತಹ ನರ್ಚರ್ ಮಾಡುವಂತಹ ಜವಾಬ್ದಾರಿ ಹೆಂಗಸಿನ ಮೇಲೆ ಇರೋದ್ರಿಂದ ಹಂಟರ್ ಗ್ಯಾದರರ್ ಕಾಲದಿಂದನೂ ಅದಕ್ಕಿಂತ ಮುಂಚಿಂದನೂ ಇದೇ ಜವಾಬ್ದಾರಿಯನ್ನು ಹೆಣ್ಣು ನಿರ್ವಹಿಸ್ಕೊಂಡು ಬಂದಿರೋದ್ರಿಂದ ವಿಮೆನ್ ಆರ್ ಬೆಟರ್ ಆಟ್ ಮ್ಯಾನೇಜಿಂಗ್ ಟೀಮ್ಸ್ ಆ್ಯಂಡ್ ಕೀಪಿಂಗ್ ದೆಮ್ ಪ್ರೊಡಕ್ಟಿವ್ಲಿ ಎಂಗೇಜ್ಡ್. ಈ ಕಲಿಸೋ ಜವಾಬ್ದಾರಿ, ಮುಂದುವರಿಸ್ಕೊಂಡು ಹೋಗೋ ಜವಾಬ್ದಾರಿ ಮತ್ತು ಎಂಗೇಜ್ ಮಾಡಿಟ್ಟು ಅದರಲ್ಲಿ ಕಲಿಕೆಯನ್ನು ಊಡೋವಂತಹ, ಕಲಿಕೆಯನ್ನು ಅಳವಡಿಸುವಂಥ ಸ್ಕಿಲ್ಲು ಇವೆಲ್ಲನೂ ಹೆಂಗಸರಿಗೆ ಗಂಡಸರಿಗಿಂತ ಬಹುಪಾಲು ಹೆಚ್ಚಿದೆ. ಕೊನೆಯದಾಗಿ ಬಹಳ ಮುಖ್ಯವಾದ ಅಂಶ, ವಿಮೆನ್ ಅಪ್ರಿಷಿಯೇಟ್ ಮೋರ್ ಈಸಿಲಿ ದ್ಯಾನ್ ಮೆನ್. ಓಕೆ, ಗಂಡಸರು ಜನರಲೈಸ್ ಮಾಡಿ ಹೇಳ್ತಾ ಇದ್ದೀನಿ, ಆದರೆ ಕಂಪ್ಯಾರಿಸನ್ ಆಗಿರೋದ್ರಿಂದ ಹೇಳಬಹುದು ಅಂತ ಅನಿಸುತ್ತೆ. ಹೀಗೆ ಇನ್ನೊಬ್ಬರನ್ನ ಹೊಗಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೂ ಕೂಡ ದೇರ್ ಕುಡ್ ಬಿ ಆಂಥ್ರಪಾಲಜಿಕಲ್ ರೀಸನ್ಸ್. ಯಾಕೆ ಅಂತಂದರೆ ಇನ್ನೊಬ್ಬ ನನ್ನ ಪ್ರತಿಸ್ಪರ್ಧಿ ಅಂತ ನೋಡೋವಂಥದ್ದು ಗಂಡಸರಲ್ಲಿ ಹೆಚ್ಚಿರುತ್ತೆ. ಹೆಂಗಸರು ವಿಲ್ ಬಿ, ಲೈಕ್ ಐ ಸೆಡ್, ಅ ಲಾಟ್ ಮೋರ್ ಎಂಪಥೆಟಿಕ್ ಆ್ಯಂಡ್ ದೇ ಅಪ್ರಿಷಿಯೇಟ್ ಗುಡ್ ಥಿಂಗ್ಸ್ ಫಾರ್ ಮೋರ್ ಈಸಿಲಿ. ಒಳ್ಳೆಯದನ್ನು ನೋಡೋ, ಒಳ್ಳೆಯದನ್ನು ಹೊಗಳೋ ಅಂಥದ್ದು ಹೆಂಗಸರಿಗೆ ಸಹಜವಾಗಿ ಬರುತ್ತೆ. ಮತ್ತದೇ ಮಕ್ಕಳನ್ನು ಸಲಹೋದು, ಕುಟುಂಬ ನಿರ್ವಹಣೆ, ಇವೆಲ್ಲದರಿಂದ ಅದು ಬಂದಿರುವಂತಹ ಸ್ಕಿಲ್ ಆಗಿರಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಹೆಂಗಸರು ದೇ ಆರ್ ಬೆಟರ್ ಮ್ಯಾನೇಜರ್ಸ್ ದ್ಯಾನ್ ಮೆನ್. ಇವತ್ತು ಆಗ್ತಾ ಇರುವಂಥ ಒಂದು ಸಣ್ಣ ಜಗಳ, ಒಂದು ಸಣ್ಣ ಕಾಂಟ್ರವರ್ಸಿ, ಒಂದು ಸಣ್ಣ ಕ್ರೈಸಿಸ್ನಲ್ಲಿ ನಾವು ಈ ಶಾಶ್ವತವಾದ ಸತ್ಯ ಏನಿದೆಯೋ ಅದನ್ನು ಮರೆಮಾಚೋ ಹಾಗಿಲ್ಲ, ಅದನ್ನು ಮರೆತು ಬಿಡೋ ಹಾಗಿಲ್ಲ ಅಂತ ಅನ್ನೋದಕ್ಕೋಸ್ಕರ ಇವಿಷ್ಟು ಮಾತುಗಳನ್ನು ಹೇಳಬೇಕಾಗಿ ಬಂದಿದೆ. ಹೆಂಗಸರು ಹೂ ಕಂಪ್ರೈಸ್ 50% ಆರ್ ಮೋರ್ ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್, ನೀವು ಹೀಗೆ ಅಂತ ಸಾರಾಸಗಟಾಗಿ ತಿರಸ್ಕರಿಸ್ಬಿಡೋ ಹಾಗಿಲ್ಲ. ಒಂದು ತಪ್ಪು ಉದಾಹರಣೆಯನ್ನು ತಗೊಂಡು ಅದನ್ನು ಆ್ಯಂಪ್ಲಿಫೈ ಮಾಡಿ ಯು ಕಾಂಟ್ ಪ್ರೂವ್ ದ್ಯಾಟ್ ಟು ಬಿ ಅ ರೂಲ್. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಳೋಣ. ಲೆಟ್ ಅಸ್ ನಾಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ದಿ ಸೋಷಿಯಲ್ ಮೀಡಿಯಾ ವೇವ್ ವಿಚ್ ಇಸ್ ಅಕ್ಯೂಸಿಂಗ್ ವಿಮೆನ್ ಆಫ್ ಬೀಯಿಂಗ್ ಪುವರ್ ಮ್ಯಾನೇಜರ್ಸ್. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.